यो ब्रह्माणं विदधाति पूर्वं यो वै वेदांश्च प्रहिणोति तस्मै तंह देवमात्मबुद्धिप्रकाशं मुमुक्षुर्वै शरणमहं प्रपद्ये। श्रीगुरुभ्यो नमः। चतुर्मुखः ब्रह्मा भगवन्तं नारायणं प्रार्थयामास। अहं तु अजस्य भवतः आद्यः पुत्रः, प्रजाविसर्गे सर्वेभ्योऽपि भोजनम् अहमेव विभजामि। केनचन सख्या लौकिकेन यथा सखा कश्चन कर्मणि अधिक्रियते तथा अहमपि त्वया अस्मिन् प्रजाविसर्गे आदिष्टः सर्वाणि कार्याणि करोमि। कारणेन अनेन मम समुन्नद्धमदः मा भूत्। ಚತುರ್ಮುಖ ಬ್ರಹ್ಮ ಪರಮಾತ್ಮನನ್ನ ಪ್ರಾರ್ಥನೆ ಮಾಡಿದ್ದ. ನಾನು ನಿನ್ನ ಮಗ, ನೀನು ನನಗೆ ಆದೇಶ ಕೊಟ್ಟಿರುವಂತೆ ಎಲ್ಲ ಕಾರ್ಯಗಳನ್ನು ನಾನು ಮಾಡ್ತಾ ಇದ್ದೇನೆ. ಹೀಗೆ ನಿನ್ನ ಒಂದು ಪ್ರಧಾನ ಅಂಗ ನಾನು. ನನಗೆ ಈ ಎಲ್ಲ ಕಾರಣಗಳಿಂದ ಅಹಂಕಾರ ಉಕ್ಕೇರಿ ಬರುವ ಸಾಧ್ಯತೆ ಇದೆ. ಅದನ್ನ ನೀನು ತಡೆಗಟ್ಟಬೇಕು ಅಂತ ಕೇಳ್ಕೊತಿದ್ದಾನೆ. ಚತುರ್ಮುಖ ಬ್ರಹ್ಮ ಹೀಗೆ ಹೇಳಿದಾಗ ಪರಮಾತ್ಮ ಏನು ಹೇಳಿದ ಅನ್ನೋದನ್ನ ನಾವೀಗ ನೋಡಬೇಕಾಗಿದೆ. 2ನೇ ಸ್ಕಂದದ 9ನೇ ಅಧ್ಯಾಯದ 30ನೇ ಶ್ಲೋಕ ನಾವಿವತ್ತು ನೋಡಬೇಕಾದದ್ದು. ಜ್ಞಾನಂ ಪರಮಗುಹ್ಯಂ ಮೇ ಯದ್ವಿಜ್ಞಾನ ಸಮನ್ವಿತಂ ಸರಹಸ್ಯಂ ತದಂಗಂ ಚ ಗೃಹಾಣ ಗದಿತಂ ಮಯಾ ಅಂತ ಆ ಶ್ಲೋಕ ನಾವೀಗ ನೋಡಬೇಕಾಗಿರುವಂತಹ 30ನೇ ಶ್ಲೋಕ. ನನ್ನ ಸ್ವರೂಪದ ಬಗ್ಗೆ ಶಾಸ್ತ್ರಗಳಲ್ಲಿ ಹೇಳಿದಂಥ ಉಪಾಸನೆ ಎಲ್ಲವನ್ನೂ ಕೂಡ ನಿನಗೆ ನಾನು ತಿಳಿಸ್ತೇನೆ. ನನ್ನ ಪರರೂಪ ಅಪರರೂಪ ಎರಡನ್ನೂ ಕೂಡ ತಿಳಿಸ್ತೇನೆ. ನೀನು ಅದನ್ನು ಕೇಳಿದ್ದಿ. ಪ್ರಾಕೃತ ರೂಪರಹಿತವಾದ ನನ್ನ ಪರರೂಪವನ್ನು ನೀನು ತಿಳಿಯಬೇಕಾಗಿದೆ. ಹಾಗೆ ನನ್ನ ಅಧೀನವಾದ, ನನ್ನ ಸನ್ನಿಧಾನಕ್ಕೆ ಪಾತ್ರವಾದ ಅಪರ ಅಂದರೆ ಜೀವಜಡಾತ್ಮಕವಾದ ಈ ಪ್ರಪಂಚವನ್ನು ನೀನು ತಿಳಿಯಬೇಕಾಗಿದೆ ಅಂತ ಕೇಳಿಕೊಂಡಿದ್ದೆ. ಅದಕ್ಕಾಗಿ ನಾನು ನಿನ್ನನ್ನು ಅನುಗ್ರಹಿಸ್ತಾ ಇದ್ದೇನೆ. ಎಲ್ಲ ಮುಮುಕ್ಷುಗಳು ಸಾಮಾನ್ಯವಾಗಿ ತಿಳಿಯಬೇಕಾದಂತಹ ಒಂದಿಷ್ಟು ಸಂಗತಿಗಳಿವೆ. ಅವುಗಳನ್ನು ನಾನು ನಿನಗೆ ತಿಳಿಸ್ತೇನೆ. ಅದಲ್ಲದೆ ಪ್ರತಿಯೊಬ್ಬ ಮುಮುಕ್ಷುವು ಕೂಡ ಪ್ರತ್ಯೇಕವಾಗಿ ತಾನು ತಿಳಿಯಬೇಕಾದ ಸಂಗತಿಯೊಂದು ಬೇರೆ ಇದೆ. ಒಬ್ಬ ಮುಮುಕ್ಷುವಿಗೆ ಒಂದು, ಮತ್ತೊಬ್ಬ ಮುಮುಕ್ಷುವಿಗೆ ಮತ್ತೊಂದು, ಹೀಗೆಲ್ಲ ಇವೆ. ಅದನ್ನು ಕೂಡ ನಾನು ನಿನಗೆ ತಿಳಿಸ್ತೇನೆ. ಮೊದಲನೇದನ್ನ ಜ್ಞಾನ ಅಂತನೂ, ಎರಡನೇದನ್ನ ವಿಜ್ಞಾನ ಅಂತನೂ ಹೇಳ್ತಾರೆ. ನನ್ನ ವ್ಯಾಪ್ತಿ, ನನ್ನ ಸ್ವತಂತ್ರವಾದ ಅಸ್ತಿತ್ವ, ನನ್ನ ಅವತಾರಗಳು, ರೂಪಗಳು, ಗುಣಗಳು, ಲೀಲೆಗಳು ಎಂಥವು ಅನ್ನೋದ್ರ ಬಗ್ಗೆ ಶಾಸ್ತ್ರಗಳಲ್ಲಿ ವರ್ಣನೆ ಬಂದಿದೆ. ಅದೆಲ್ಲದರ ಜ್ಞಾನ ತಥೈವ ತತ್ವವಿಜ್ಞಾನಂ ಅಸ್ತುತೆ ಮದನುಗ್ರಹಾತ್. ನಾನು ನಿನಗೆ ಅನುಗ್ರಹ ಮಾಡ್ತಿದ್ದೇನೆ. ನನ್ನ ಅನುಗ್ರಹದಿಂದ ನಿನಗಿದೆಲ್ಲವೂ ಕೂಡ ತಿಳಿಯುವಂತಾಗಲಿ ಅಂತ ಪರಮಾತ್ಮ ಅವನಿಗೆ ಆಶೀರ್ವಾದ ಮಾಡ್ತಿದ್ದಾನೆ. ಇದಕ್ಕೆ ಯಾರ್ಯಾರು ಏನೇನು ವ್ಯಾಖ್ಯಾನ ಮಾಡ್ತಾರೆ ಅಂತ ಅನ್ನೋದನ್ನ ನಾವು ನೋಡಬೇಕು.
ಸಾಮಾನ್ಯವಾಗಿ ನಮ್ಗೆ ಗೊತ್ತಿರುವಂತೆ ಜ್ಞಾನ ಅಂದ್ರೆ ಒಂದು ಸಾಮಾನ್ಯವಾದ ಜ್ಞಾನ, ಜನರಲ್ ನಾಲೆಜ್. ಅದು ವಿಜ್ಞಾನ ಅಂದ್ರೆ ಯಾವುದಾದ್ರೂ ಒಂದು ವಿಷಯದಲ್ಲಿ ನಿರ್ದಿಷ್ಟವಾದ ಜ್ಞಾನ, ಹೇಗೆ ಅದನ್ನ ಒಂದು ವಿಷಯವನ್ನು ತಳಸ್ಪರ್ಶಿಯಾಗಿ ತಿಳ್ಕೊಳ್ಬೇಕು ಅಂತ ಜ್ಞಾನ ಏನಿದೆ ಅದು ತಳಸ್ಪರ್ಶಿಯಾದ ಜ್ಞಾನಕ್ಕೆ ವಿಜ್ಞಾನ ಅಂತ ಹೇಳ್ತಾರೆ. ಬೇರೆ ವ್ಯಾಖ್ಯಾನಕಾರರು ಜ್ಞಾನ ಅಂದ್ರೆ ಶಾಸ್ತ್ರದಿಂದ ಹುಟ್ಟಿದ ಜ್ಞಾನ, ವಿಜ್ಞಾನ ಅಂದ್ರೆ ಅದರ ಅನುಭವ, ರಹಸ್ಯ ಅಂದ್ರೆ ಭಕ್ತಿ. ಇದೆಲ್ಲವನ್ನೂ ನಿನಗೆ ಹೇಳ್ತೇನೆ ಅಂತ ಭಗವಂತ ಆಶೀರ್ವಾದ ಮಾಡಿದ ಅಂತ ಅದನ್ನು ವ್ಯಾಖ್ಯಾನ ಮಾಡ್ತಾರೆ. ಜ್ಞಾನಂ ಪ್ರಾಧಾನ್ಯೇನ ಜ್ಞಾತವ್ಯಂ ಭಗವತ್ ಸ್ವರೂಪ ವಿಷಯಕಂ ಜ್ಞಾನಂ. ಮತ್ತೊಬ್ಬರು ವ್ಯಾಖ್ಯಾನಕಾರರು ಹೇಗೆ ಹೇಳ್ತಾರೆ, ಪ್ರಧಾನವಾಗಿ ತಿಳಿಯಲ್ಪಡಬೇಕಾದದ್ದು ಭಗವಂತನ ಸ್ವರೂಪ ವಿಷಯಕವಾದದ್ದು. ತದಂಗಂ ಅಪ್ರಧಾನತೆಯ ಜ್ಞಾತವ್ಯ ಚಿತಚಿತ್ ಸ್ವರೂಪ ವಿಷಯಕಂ ಜ್ಞಾನಂ ಚ ಮಯಾಗಜಿತಂ. ಅದಲ್ಲದೆ ಈ ವಿಜ್ಞಾಯತೆ ಅನೇನೈತಿ ವಿಜ್ಞಾನಂ ಶಾಸ್ತ್ರಂ ತಜ್ಜನ್ಯಮಪಿ ವಿಜ್ಞಾನಂ ಯೋಗಶ್ಚ. ಪರಮ ರಹಸ್ಯವಾದಂತಹ ವಿಜ್ಞಾನವನ್ನು ವರ್ಣನೆ ಮಾಡ್ತೇನೆ ಅಂತ ಹೀಗೆ ಹೇಳ್ತಾರೆ. ಆದರೆ ಆಚಾರ್ಯರೊಬ್ಬರು ಮಾತ್ರ ಅದಕ್ಕೆ ತುಂಬಾ ಸ್ಪಷ್ಟವಾದಂತಹ ವಿವರಣೆಯನ್ನ ಕೊಟ್ಟಿದ್ದಾರೆ. ಉಳಿದವರು ಯಾರು ಕೂಡ ಅಂಥದ್ದೊಂದು ವಿವರಣವನ್ನ ಕೊಟ್ಟಿಲ್ಲ. ಅದಕ್ಕೆ ಒಂದು ಕಾರಣ ಇದೆ. ಸೃಷ್ಟಿಯಲ್ಲಿ ಎಲ್ಲ ಸಾಧಕರು ಕೂಡ ಒಂದೇ ತರಗತಿಯವರು ಅಂತ ಅನೇಕ ಸಿದ್ಧಾಂತಗಳಲ್ಲಿ ಸ್ವೀಕಾರ ಮಾಡ್ತಾರೆ. ನಮ್ಮ ಭಾರತೀಯ ದರ್ಶನಗಳಲ್ಲಿ ಮತ್ತೆ ವಿದೇಶಿ ದರ್ಶನಗಳು ಅಲ್ಲೇನಿವೆ ಎಲ್ಲ ಕಡೆಯೂ ಕೂಡ ಸೃಷ್ಟಿಯಲ್ಲಿ ಇರುವಂತಹ ಎಲ್ಲ ಸಾಧಕರು ಕೂಡ ಒಂದೇ ತರಗತಿಯವರು, ಅವರಲ್ಲಿ ತಾರತಮ್ಯ ಅನ್ನುವುದು ಇಲ್ಲ ಅಂತ ಎಲ್ಲರ ಸಿದ್ಧಾಂತ. ಕೆಲವರು ತಾರತಮ್ಯ ಇಲ್ಲವೇ ಇಲ್ಲ, ಎಲ್ಲರೂ ಸಮಾನರು ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಕೆಲವರು ತಾರತಮ್ಯ ಇದೆ ಅನ್ನುವುದನ್ನು ಹೇಳಲಿಲ್ಲ ಇಷ್ಟೇ. ಅಂತೂ ಭಗವಂತನ ಸೃಷ್ಟಿಯಲ್ಲಿರುವಂಥವರೆಲ್ಲರೂ ಕೂಡ ಸಮಾನ ತರಗತಿಯವರಾದ್ದರಿಂದ ಸಮಾನ ರೀತಿಯಾದ ಸಾಧನೆ, ಸಮಾನ ರೀತಿಯಾದ ಫಲ, ಅದರಿಂದ ಕೊನೆಯದ್ದಾಗಿ ಸಮಾನ ರೀತಿಯಾದಂತಹ ಮುಕ್ತಿ ಎಲ್ರಿಗೂ ಕೂಡ. ಆದರೆ ನಮ್ಮ ಸಿದ್ಧಾಂತ ಹಾಗಿಲ್ಲ. ಅನಾದಿ ಯೋಗ್ಯತಾ ಭೇದ ಪುಂಸಾಂ ದರ್ಶನ ಸಾಧನಂ ನಾನೈವ ಅಂತ ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯ ವರ್ಣನೆ ಮಾಡ್ತಾರೆ. ಈ ಜ್ಞಾನ ವಿಜ್ಞಾನಗಳ ಬಗ್ಗೆನೇ ಬೇರೆ ಬೇರೆ ಕಡೆ ಅನೇಕ ಥರದ ವರ್ಣನೆಗಳು ಬಂದಿವೆ. ದೇವಾದೀನಾಂತು ಯಜ್ಞಾನಂ ವಿಜ್ಞಾನಮಿತಿ ಕೀರ್ತಿತಂ ಅಂತ ಒಂದ್ ಕಡೆ ಹೇಳ್ತಾರೆ. ನಮ್ಮಂಥ ಜನಸಾಮಾನ್ಯರು ಪಡೆಯುವ ಜ್ಞಾನ ಅಂತ ಆದ್ರೆ ದೇವತೆಗಳ ಜ್ಞಾನಕ್ಕೆ ವಿಜ್ಞಾನ ಅಂತ ಹೇಳಬೇಕು ಅಂತ ಒಂದ್ ಕಡೆ ವರ್ಣನೆ ಮಾಡ್ತಾರೆ. ಈಗ ಇಲ್ಲಿ ನಾವು ನೋಡ್ತಿರುವುದೇನಿದೆ ಬೇರೆ ರೀತಿಯಾದಂತಹ ವರ್ಣನ ಇದೆ. ಆಚಾರ್ಯ ಭಾಗವತ ತಾತ್ಪರ್ಯದಲ್ಲಿ ಹೇಳಿದಂತೆಯೇ ವಿಜಯಧ್ವಜರು ಮತ್ತು ಯಾದವಾರ್ಯರು ಅದನ್ನು ವ್ಯಾಖ್ಯಾನ ಮಾಡಿದ್ದಾರೆ. ಏನ ಯಥಾಜ್ಞಾತ್ವ ನಿಯತಂ ಮುಕ್ತಿರಾಪ್ಯತೆ. ಪ್ರತಿಯೊಬ್ಬರೂ ಕೂಡ ಯಾವ ರೀತಿಯಾಗಿ ಭಗವಂತನನ್ನು ತಿಳಿದ್ರೆ ಅವರಿಗೆ ಮುಕ್ತಿ ಆಗ್ತದೋ ಅದನ್ನ ವಿಜ್ಞಾನ ಅಂತ ಹೇಳಬೇಕು. ತದ್ವಿಜ್ಞಾನ ಮಿತಿ ಪ್ರೋಕ್ತಂ. ನಾನೊಂದು ಸಂಗತಿಯನ್ನು ತಿಳಿಯಬೇಕಾಗಿದೆ, ಅದು ನನ್ನ ವಿಜ್ಞಾನ. ನನ್ನ ವಿಜ್ಞಾನ ನಿಮ್ಮ ವಿಜ್ಞಾನ ಅಲ್ಲ, ನಿಮ್ಮ ವಿಜ್ಞಾನ ನನ್ನ ವಿಜ್ಞಾನ ಅಲ್ಲ. ಮನುಷ್ಯರ ಯೋಗ್ಯತಾ ಅಂತ ಅನ್ನೋದು ಭಿನ್ನ ಭಿನ್ನ ಆದ್ದರಿಂದ ಅವರು ಜ್ಞಾನವನ್ನೇನು ಪಡೆಯಬೇಕಾಗಿದೆ ಆ ಪಡೆಯಬೇಕಾದಂಥ ಮಾರ್ಗವೂ ಕೂಡ ತುಂಬಾ ಭಿನ್ನವಾಗಿಯೇ ಇದೆ. ಮತ್ತೆ ಅವರಿಗೆ ಅದರಿಂದ ಬರುವಂಥ ಜ್ಞಾನವೂ ಕೂಡ ತುಂಬಾ ಭಿನ್ನವಾಗಿಯೇ ಇರ್ತದೆ. ಮತ್ತೆ ಕೊನೆಯದಾಗಿ ಅವರಿಗೇನು ಮುಕ್ತಿ ಸಿಗ್ತದೆ ಆ ಮುಕ್ತಿಯೂ ಕೂಡ ಅದೇ ರೀತಿಯಾಗಿ ಭಿನ್ನ ಭಿನ್ನವಾದದ್ದೇ ಇರ್ತದೆ ಅಂತ ಆಚಾರ್ಯ ಪ್ರತಿಪಾದನೆ ಮಾಡಿದ್ದಾರೆ. ವಾಮನ ಪುರಾಣದ ಮಾತದು. ಇದಕ್ಕೆ ಅನುವಾದ ಮಾಡುವಾಗ ಯಾವ್ಯಾವ ಮುಮುಕ್ಷು ಎಷ್ಟೆಷ್ಟು ಗುಣಗಳನ್ನ ಬಿಂಬನಲ್ಲಿ ಉಪಾಸನೆ ಮಾಡಬೇಕೋ ಆ ಉಪಾಸನೆ ಮಾಡಿದ್ರೆ ಅವನು ಮುಕ್ತಿಯನ್ನು ಪಡೀತಾನೋ ಅಷ್ಟಷ್ಟು ಗುಣಗಳನ್ನ
ತಿಳಿದುಕೊಳ್ಳುವುದು ಆ ಮುಮುಕ್ಷುವಿಗೆ, ಆ ಒಂದು ನಿರ್ದಿಷ್ಟ ಮುಮುಕ್ಷುವಿಗೆ ವಿಜ್ಞಾನ ಅಂತ ವಿಜ್ಞಾನ ಅಂತ ಹೇಳ್ತಾರೆ. ಸಾಧಾರಣವಾಗಿ ಎಲ್ಲಾ ಮುಮುಕ್ಷುಗಳು ತಿಳಿಯಬೇಕಾದಂತಹ ಕೆಲವು ಗುಣಗಳ ಜ್ಞಾನ ಇದೆ, ಅದನ್ನ ಜ್ಞಾನ ಅಂತ ಹೇಳ್ತಾರೆ ಅಂತ ಹೀಗೆ ವ್ಯಾಖ್ಯಾನ ಮಾಡಿದ್ದಾರೆ. ಇದಕ್ಕೆ ವಿಜಯಧ್ವಜರು ಯಾದವಾರ್ಯರು ಮಾಡಿದ ವ್ಯಾಖ್ಯಾನಗಳನ್ನು ಮೊದಲು ನೋಡೋಣ. ನಿಯತ ಮುಕ್ತಿ ಪ್ರಾಪಕೇಣ ಸ್ವಬಿಂಬ ವಿಷಯೇಣ ವಿಜ್ಞಾನೇನ ಸಮನ್ವಿತಂ ಮೇ ಸ್ವರೂಪ ವಿಷಯಂ ಸರಹಸ್ಯಂ ಉಪನಿಷತ್ ಸಂವಾದ ಸಹಿತಂ ಯಜ್ಞಾನಂ ತಸ್ಯ ಜ್ಞಾನಸ್ಯ ಯದಂಗಂ ಚ ತನ್ಮಯಾ ಗದಿತಂ ಗೃಹಾಣ ಇತ್ಯನ್ವಯ. ಶ್ಲೋಕದಲ್ಲಿ ಜ್ಞಾನಂ ಪರಮಗುಹ್ಯಂ ಮೇ, ಪರಮಗುಹ್ಯ ಅಂದ್ರೆ ಈ ಉಪನಿಷತ್ತುಗಳಿಂದ ಪ್ರತಿಪಾದ್ಯವಾದಂತಹ ಅತ್ಯಂತ ರಹಸ್ಯವಾದದ್ದು ಅಂತ ಹೀಗಾದ್ರೆ ಅವರು ಅರ್ಥ ಬರೀತಾರೆ. ಜ್ಞಾನಂ ಅಂದ್ರೆ ಶಾಸ್ತ್ರಾರ್ಥ ವಿಷಯ, ವಿಜ್ಞಾನ ಅಂದ್ರೆ ಅನುಭವ ಅಂತ ಕೆಲವರು ಬೇರೆಯವರು ಏನು ವ್ಯಾಖ್ಯಾನ ಮಾಡಿದ್ದಾರೆ ಅದು ಸರಿಯಲ್ಲ. ನಮ್ಮ ದೃಷ್ಟಿಯಲ್ಲಿ ಅದಕ್ಕೆ ಬೇರೆನೇ ವ್ಯಾಖ್ಯಾನ ಇದೆ ಅಂತ ವಿಜಯಧ್ವಜರು ಹೇಳಿದ್ದಾರೆ. ಆದರೆ ವಿಜಯಧ್ವಜರ ವ್ಯಾಖ್ಯಾನಕ್ಕಿಂತ ಯಾದವಾರ್ಯರ ವ್ಯಾಖ್ಯಾನದಲ್ಲಿ ವಿಷಯ ಸ್ಪಷ್ಟ ಇದೆ. ಅದನ್ನ ಆಧರಿಸಿ ನಮ್ಮ ಗುರುಗಳು ಪುರಾಣಿಕಾಚಾರ್ಯರು ಕನ್ನಡದಲ್ಲಿ ಅನುವಾದಿಸಿದ್ದಾರೆ. ಏನ ಅಂತೇನು ಆ ವಾಮನ ಪುರಾಣ ಶ್ಲೋಕದಲ್ಲಿದೆ, ಅದಕ್ಕೆ ಏನ ಅಧಿಕಾರಿಣ, ಯಾವ ಅಧಿಕಾರಿಯು ಹೇಗೆ ಜ್ಞಾನವನ್ನು ಪಡೆಯಬೇಕು ಅಂತ ಆ ಏನ ಅನ್ನೋ ಶಬ್ದ ತೋರಿಸ್ತದೆ. ಯಥಾ ಜ್ಞಾತ್ವ, ಹೇಗೆ ತಿಳಿದರೆ ಮುಕ್ತಿ ಆಗ್ತದೋ ಅಂತಿದೆಯಲ್ಲ, ಯಥಾ ಅಂದ್ರೆ ಯಾವದ್ಗುಣ ವಿಶಿಷ್ಟತ್ವೇನ, ಭಗವಂತನನ್ನು ಯಾವ ಗುಣ ಪರಿಪೂರ್ಣ ಎಂಬುದಾಗಿ ತಿಳಿದ್ರೆ ಅವರಿಗೆ ಮುಕ್ತಿ ಆಗ್ತದ. ನಿಯತಂ ಅಂದ್ರೆ ಮುಕ್ತಿ ಆಗೇ ತೀರ್ತದ. ಹಾಗೆ ಅವನನ್ನು ತಿಳಿಯುವುದು, ಆ ತಿಳುವಳಿಕೆಗೆ ವಿಜ್ಞಾನ ಅಂತ ಹೇಳ್ತಾರೆ. ನಾನು ಉಪಾಸನೆ ಮಾಡಬೇಕಾದ ಕೆಲವು ಗುಣಗಳು ಬೇರೆ ಇವೆ, ನೀವು ಉಪಾಸನೆ ಮಾಡಬೇಕಾದ ಗುಣಗಳು ಇನ್ನು ಕೆಲವು ಬೇರೆ ಇವೆ. ಹೀಗಾದ್ರೆ ತಾತ್ಪರ್ಯ. ಸಾಧಾರಣಂ ಜ್ಞಾನಂ ಸಾಧಾರಣಂ ಸ್ಮೃತಂ ಅಂತಿದೆಯಲ್ಲ, ಸಾಧಾರಣಂ ಅಂದ್ರೆ ಸರ್ವಾಧಿಕಾರಿ ಸಾಧಾರಣಂ. ಪ್ರತಿಯೊಬ್ಬ ಅಧಿಕಾರಿಯೂ ಕೂಡ ಕೆಲವು ಸಂಗತಿಗಳನ್ನ ತಿಳಿದೇ ತಿಳಿಬೇಕಾಗ್ತದೆ. ಭಗವಂತನ ಅವತಾರಗಳು ಯಾವುದು ಹೌದು, ಯಾವುದು ಅಲ್ಲ. ಅವತಾರಾನ್ ಹರೇರ್ ಜ್ಞಾತ್ವ ನಾವತಾರಾನ್ ಹರೇಶ್ಚಯೇ, ಅದನ್ನ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ವರ್ಣನೆ ಮಾಡಿದ್ದಾರೆ. ಭಗವಂತನ ಅವತಾರ ಹೌದು ಯಾವುದು, ಭಗವಂತನ ಅವತಾರ ಅಲ್ಲ ಯಾವುದು ಅನ್ನೋದನ್ನು ತಿಳಿಯಬೇಕು. ಭಗವಂತನ ಅವತಾರ ಅಲ್ಲದೇ ಇದ್ದದ್ದನ್ನ ಭಗವಂತನ ಅವತಾರ ಅಂತ ಉಪಾಸನೆ ಮಾಡುವುದು ಸಲ್ಲದು. ಹಾಗೆ ಭಗವಂತನಿಂದ ಈ ಜಗತ್ತಿನಿಂದ ಭಗವಂತ, ಜೀವರಲ್ಲಿ ಪರಸ್ಪರ ಭೇದ, ಜಡಗಳಲ್ಲಿ ಭೇದ, ಈ ಎಲ್ಲಾ ಭೇದಗಳನ್ನ ತಿಳಿಯಬೇಕು. ಇಂಥ ಕೆಲವು ಬೇಸಿಕ್ ಸಂಗತಿಗಳನ್ನು ಎಲ್ಲರೂ ತಿಳಿಯಬೇಕಾಗ್ತದೆ. ಅದನ್ನ ಜ್ಞಾನ ಅಂತ ಹೇಳ್ತಾರೆ. ಯಾವ ಸಂಗತಿಗಳನ್ನ, ಯಾವ ಭಗವಂತನ ಗುಣಗಳನ್ನ ನಾನು ನಿರ್ದಿಷ್ಟವಾಗಿ ತಿಳಿಯಬೇಕಾಗ್ತದ ಅದನ್ನ ವಿಜ್ಞಾನ ಅಂತ ಹೇಳ್ತಾರೆ. ನಮ್ಮ ವಿಜ್ಞಾನ ಬೇರೆ, ನಿಮ್ಮ ವಿಜ್ಞಾನ ಬೇರೆ. ಈ ದೃಷ್ಟಿಯಿಂದ ನಮಗೆ ಸಾಮಾನ್ಯವಾಗಿ ಗೊತ್ತಿರುವಂತೆ ಗುಣೈಸ್ಸರ್ವೈರುಪಾಸ್ಯೋಸೌ ಬ್ರಹ್ಮಣ ಪರಮೇಶ್ವರ ಅನ್ಯೈ ಯಥಾಕ್ರಮಂ ಚೈವ ಮಾನುಷೈ ಕೈಶ್ಚಿದೇವತು ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಮುಂದೊಂದು ಕಡೆ ಬರೋದಿದೆ. ಭಗವಂತ ಗುಣೈಸ್ಸರ್ವೈರುಪಾಸ್ಯ, ಚತುರ್ಮುಖ ಬ್ರಹ್ಮ ಭಗವಂತನನ್ನ ಎಲ್ಲ ಗುಣಗಳಿಂದಲೂ ಉಪಾಸನೆ ಮಾಡಬೇಕು. ಜೀವಕೋಟಿಯಲ್ಲೇ ಅತಿ ಹೆಚ್ಚು ಭಗವಂತನನ್ನ ತಿಳಿದು ಆ ಮೂಲಕ ಭಗವಂತನನ್ನು ಉಪಾಸನೆ ಮಾಡಬೇಕಾದವನು ಚತುರ್ಮುಖ ಬ್ರಹ್ಮ. ಅನ್ಯೈ ಯಥಾಕ್ರಮಂ ಚೈವ, ಚತುರ್ಮುಖ ಬ್ರಹ್ಮನಿಂದ ಕೆಳಗೆ ಬಂದ್ರೆ ತಮಗೆ ಎಷ್ಟೆಷ್ಟು ಗುಣಗಳನ್ನು ಉಪಾಸನೆ ಮಾಡ್ಲಿಕ್ಕೆ ಸಾಧ್ಯವೋ ಅಷ್ಟನ್ನು ಮಾತ್ರ ಅವರು ತಿಳಿಲಿಕ್ಕೆ ಸಾಧ್ಯ ಆಗ್ತದೆ. ಎಲ್ಲವನ್ನೂ ಅವ್ರಿಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುವುದೇ ಇಲ್ಲ. ಮಾನುಷೈ ಕೈಶ್ಚಿದೇವತು, ಮನುಷ್ಯರು ಕೇವಲ ಆತನನ್ನ ಸತ್ ಚಿತ್ ಆತ್ಮ ಎಂಬುದಾಗಿ ಉಪಾಸನೆ ಮಾಡ್ತಾರೆ. ಸತ್ ಚಿತ್ ಆನಂದ ಆತ್ಮ ಎಂಬುದಾಗಿ ಉಪಾಸನೆ ಮಾಡ್ತಾರೆ. ಚಿತ್ ಅಂದ್ರೆ ಜ್ಞಾನ ಸ್ವರೂಪ, ಸತ್ ಅಂದ್ರೆ ನಿರ್ದೋಷ, ಆನಂದ ಅಂದ್ರೆ ಆನಂದ ಸ್ವರೂಪ, ಚಿತ್ ಅಂದ್ರೆ ಮತ್ತೆ ಆತ್ಮ ಅಂದ್ರೆ ನಮ್ಮ ಸ್ವಾಮಿ ಅಂತ ಅರ್ಥ. ಇಷ್ಟನ್ನು ಹೀಗೆ ಉಪಾಸನೆ ಮಾಡ್ತಾರೆ. ಅನೇಕ ಕಡೆ ನಾವು ಹಿಂದೆ ನೋಡಿದ್ದೇವೆ. ಸತ್ ಚಿತ್ ಆನಂದ ಸಚ್ಚಿದಾನಂದ ಆತ್ಮೇತಿ ಮಾನುಷೇಶ್ಚ ಸುರೇಶ್ವರೈ ಯಥಾಕ್ರಮಂ ಬಹುಗುಣೈ ಬ್ರಹ್ಮಣಾ ತ್ವಖಿಲೈರ್ಗುಣೈ ಅಂತ ಅಣುಭಾಷ್ಯದಲ್ಲಿ ಕೂಡ ಆಚಾರ್ಯರನ್ನು ಹೇಳಿದ್ದಾರೆ.
ಸತ್ಚಿತ್ ಆನಂದ ಆತ್ಮ ಎಂಬುದಾಗಿ ನಾವು ಮನುಷ್ಯರು ಉಪಾಸನೆ ಮಾಡ್ತೇವೆ. ಸುರೇಶ್ವರರು ಯಥಾಕ್ರಮ ಬಹುಗುಣೈ, ತರಗತಿಯಲ್ಲಿ ಮೇಲ್ಮೇಲೆ ಹೋದಂತೆ ಹೋದಂತೆ ಅನೇಕ ಗುಣಗಳಿಂದ ಆತನನ್ನು ಉಪಾಸನೆ ಮಾಡ್ತಾರೆ. ಬ್ರಹ್ಮನಾಥು ಅಖಿಲೇರ್ಗುಣೈ, ಚತುರ್ಮುಖ ಬ್ರಹ್ಮ ಅತ್ಯಂತ ಹೆಚ್ಚು ಆತನನ್ನು ತಿಳಿದು ಆ ಗುಣಗಳನ್ನು ಉಪಾಸನೆ ಮಾಡ್ತಾನೆ ಅಂತ ಬಂದಿದೆ. ಲಕ್ಷ್ಮೀದೇವಿ ಚತುರ್ಮುಖ ಬ್ರಹ್ಮನಿಗಿಂತ ಹೆಚ್ಚು ಭಗವಂತನನ್ನು ತಿಳಿದಿದ್ದಾಳೆ. ಆದರೆ ಅವಳು ತಿಳಿದು ಉಪಾಸನೆ ಮಾಡಿ ಇನ್ನು ಮುಕ್ತಿಯನ್ನು ಪಡೆಯಬೇಕಾದ ಅಗತ್ಯ ಅವಳಿಗಿಲ್ಲ. ಅವಳು ಯಾವಾಗಲೂ ನಿತ್ಯ ಮುಕ್ತಳೇ ಆಗಿದ್ದಾಳೆ. ಜೀವಕೋಟಿಯಲ್ಲಿ, ಜೀವರು ಅಂದ್ರೆ ಸಂಸಾರದಲ್ಲಿ ಬದ್ಧರು, ಅವರ ಕೋಟಿಯಲ್ಲಿ ಉತ್ತಮ ಅಂದ್ರೆ ಚತುರ್ಮುಖ ಬ್ರಹ್ಮ ಅಥವಾ ಮುಖ್ಯವಾಯು. ಅವರು ಅತಿ ಹೆಚ್ಚು ಆತನನ್ನು ತಿಳಿದು ಉಪಾಸನೆ ಮಾಡ್ತಾರೆ. ಉಳಿದವರು ಕಡಿಮೆ ವಿಷಯಗಳನ್ನು ತಿಳಿತಾರೆ ಅಂತ. ನಮಗೆ ಜೀವರಿಗೆ ಸತ್ ಚಿತ್ ಆನಂದ ಆತ್ಮ ಈ 4 ಗುಣಗಳನ್ನ ಉಪಾಸನೆ ಮಾಡಿದರೆ ಸಾಕು ಅಂತ ಹೇಳಿದ್ದಾರೆ. ಈ ಹಿಂದೆ ಅನೇಕ ಬಾರಿ ನಾವಿದನ್ನು ನೋಡಿದ್ದೇವೆ. ಸತ್ ಚಿತ್ ಆನಂದ ಆತ್ಮ ಅನ್ನುವ 4 ಗುಣಗಳನ್ನು ಉಪಾಸನೆ ಮಾಡ್ಲಿಕ್ಕಾಗದೆ ಹೋದ್ರು ಕೊನೆಯದ್ದಾಗಿ ಬ್ರಹ್ಮ ಎಂಬುದಾಗಾದ್ರೂ ಭಗವಂತನನ್ನು ಉಪಾಸನೆ ಮಾಡಬೇಕು. ಭಗವಂತನನ್ನ ಆದಿವ್ಯಾಧಿ ನಿಮಿತ್ತೇನ ವಿಕ್ಷಿಪ್ತ ಮನಸ್ಸೋಪಿತೋ, ನಮಗೇನೋ ಮಾನಸಿಕ ರೋಗ ಇದೆ, ದೈಹಿಕ ರೋಗ ಇದೆ, ಮನಸ್ಸು ವಿಕ್ಷಿಪ್ತ ಆಗಿ ಹೋಗಿದೆ. ಗುಣಾನಾಂ ಸ್ಮರಣಾಶಕ್ತಿಯ, ಭಗವಂತನ ಗುಣಗಳನ್ನು ಅರಿಯಲಿಕ್ಕಾಗದೆ ಹೋದ್ರೆ ವಿಷ್ಣುವ್ರ ಬ್ರಹ್ಮತ್ವಮೇವತ್ತು ಸ್ಮರ್ತವ್ಯಂ ತತ್ತು ನ ಕದಾಚಿತ್ ಪರಿತ್ಯಜೇತ್. ಪರಮಾತ್ಮನಿಗೆ ಬ್ರಹ್ಮತ್ವವನ್ನಾದರೂ ನಾವು ಚಿಂತನೆ ಮಾಡಲೇಬೇಕು. ಬ್ರಹ್ಮ ಅಂದ್ರೆ ದೊಡ್ಡವನು ಅಂತ ಅರ್ಥ. ಬ್ರಹ್ಮ ಅಂತಾಗಲಿ ಅಥವಾ ಆತ್ಮ ವಿಷ್ಣುರಿತಿ ಜ್ಞಾನಂ ವಿಶೇಷಣ ವಿಶೇಷತಃ. ವಿಷ್ಣು ಮಮ ಆತ್ಮ, ವಿಷ್ಣುವು ಅಂತ ವಿಶೇಷ್ಯ, ಮಮ ಆತ್ಮ ಅಂತ ವಿಶೇಷಣ. ನರಸಿಂಹ ಅಥವಾ ಕೃಷ್ಣ ವಿಶೇಷ್ಯ, ಮಮ ಆತ್ಮ ನನ್ನ ಅಂತರ್ಯಾಮಿ, ನನ್ನ ಸ್ವಾಮಿ ಅಂತ ಹೀಗೆ ಉಪಾಸನೆ ಮಾಡಬೇಕು. ಆತ್ಮ ಅಂತ ಶಬ್ದದಿಂದ ಅಥವಾ ಬ್ರಹ್ಮ ಎಂಬ ಶಬ್ದದಿಂದ ಭಗವಂತನನ್ನು ಉಪಾಸನೆ ಮಾಡಬೇಕು. ಅದೊಂದನ್ನಾದರೂ ಮಾಡಲೇಬೇಕು. ಆತ್ಮೇತಿತು ಉಪದಿಶಂತಿ ಗ್ರಾಹಯಂತಿ ಚ. ಜ್ಞಾನಿಗಳಾದವರು ತಾವು ಆತ್ಮ ಅಂತ ಭಗವಂತನ ಉಪಾಸನೆ ಮಾಡ್ತಾರೆ, ಮತ್ತೊಬ್ಬರಿಗೂ ಕೂಡ ಹಾಗೆ ಉಪಾಸನೆ ಮಾಡಲಿಕ್ಕೆ ಅವರನ್ನು ಉಪಾಸನೆಗೆ ತೊಡಗಿಸ್ತಾರೆ. ಹೀಗೆ ಬಂದಿದೆ. ಇದು ಉಪಾಸನೆ ಮಾಡಬೇಕಾದ್ರಲ್ಲಿ ನಾವು ತಿಳಿಯಬೇಕಾದಂತಹ ಅತ್ಯಂತ ಒಂದು ಬೇಸಿಕ್ ಸಂಗತಿ. ನಾವು ಇದನ್ನ ಶಾಸ್ತ್ರದ ಶ್ರವಣಗಳಲ್ಲಿ ಬೇರೆ ಬೇರೆ ಹಂತಗಳಲ್ಲಿ ಇದನ್ನು ನೋಡಿದ್ದೇವೆ. ನಮಗೆ ಸತ್ಚಿತ ಆನಂದ ಅಂತ ಉಪಾಸನೆ ಆಗದೆ ಹೋದ್ರೆ ಕೆಲವು ಸಂಗತಿ ಬ್ರಹ್ಮ ಎಂಬುದಾಗಿ ಆದರೂ ಆತ್ಮ ಎಂಬುದಾಗಿ ಆದರೂ ಉಪಾಸನೆ ಮಾಡಬೇಕು. ಗೀತಾ ಪ್ರಸ್ಥಾನದಲ್ಲಿ ಒಂದು ಮಾತಿದೆ, ನಾವು ಸೃಷ್ಟಿಯಲ್ಲೇ ಅತ್ಯಂತ ಕಡಿಮೆ ಶಕ್ತಿ ಉಳ್ಳವರು ಅಂತ. ಬ್ರಹ್ಮಣಸ್ತು ಪ್ರಾಯೋ ನಾ ಪ್ರತಿಭಾಸಿತಂ ವಿಷ್ಣೋ ಪ್ರೀತ್ಯರ್ಥಮೇವಾಸ್ಯ ಶ್ರೋತವ್ಯಂ ಪ್ರಾಯಶೋ ಹರೇಹೇ. ಚತುರ್ಮುಖ ಬ್ರಹ್ಮನಿಗೆ ತಿಳಿಯದ ಸಂಗತಿ ಏನೂ ಇಲ್ಲ. ಅವನು ತನ್ನ ಮನಸ್ಸನ್ನು ಕೇಂದ್ರೀಕರಿಸಿದೆ, ಆಲೋಚನೆ ಮಾಡಿದರೆ ಅಥವಾ ಫೋಕಸ್ ಮಾಡಿದರೆ ಯಾವ ವಿಷಯವನ್ನಾದರೂ ತಿಳಿಯಬಲ್ಲ, ಜಗತ್ತಿನ ಯಾವ ವಿಷಯವನ್ನಾದರೂ ತಿಳಿಯಬಲ್ಲ. ಲಕ್ಷ್ಮೀದೇವಿಯ ಕುರಿತಾಗಿಯೂ ಭಗವಂತನ ಕುರಿತಾಗಿಯೂ ಎಲ್ಲವೂ ಆತನಿಗೆ ತಿಳಿಯುವುದು ಸಾಧ್ಯ ಇಲ್ಲ. ಜಗತ್ತಿನ ಕುರಿತಾಗಿಯೂ ಕೂಡ ಲಕ್ಷ್ಮೀದೇವಿಗೆ ಮತ್ತು ಪರಮಾತ್ಮನಿಗೆ ತಿಳಿದಷ್ಟು ಆತನಿಗೆ ಜ್ಞಾನ ಇಲ್ಲ. ಆದರೂ ಜೀವಕೋಟಿಯಲ್ಲಿ ಅತಿ ಹೆಚ್ಚಿನ ಜ್ಞಾನ ಆತನಿಗಿದೆ ಅಂತ ನಾವೆಲ್ಲ ನೋಡಿದ್ದೇವೆ. ಹೀಗೆ ತಾನಿನ್ನ ಹೊಸದನ್ನು ತಿಳಿಯಬೇಕಾದದ್ದೇನೂ ಇಲ್ಲದೆ ಹೋದ್ರು, ಅವನಿಗೆ ಮುಕ್ತಿ ನಿಶ್ಚಿತ ಆದರೂ ಭಗವಂತನಿಗೆ ಪ್ರೀತಿ ಆಗಲಿ ಅಂತ ಮತ್ತೆ ಅವನು ಶ್ರವಣ ಮಾಡ್ತಾನೆ ಇರ್ತಾನಂತ. ಮುಂದಿನವರು ಏನ್ ಮಾಡಬೇಕು? ಅನ್ಯೇಷಾಂ ಶ್ರವಣಾಜ್ಞಾನಂ ಕ್ರಮಶೋ ಮಾನುಷೋತ್ತರಂ. ಚತುರ್ಮುಖ ಬ್ರಹ್ಮನಿಂದ ಕೆಳಗೆ ಬಂದಂತೆ ಶ್ರವಣದಿಂದ ನಮಗೆ ಜ್ಞಾನ ಹೆಚ್ಚು, ಶ್ರವಣದ ಮೇಲಿನ ಡಿಪೆಂಡೆನ್ಸಿ ಹೆಚ್ಚಾಗ್ತಾ ಹೋಗ್ತದೆ ಕೆಳಗೆ ಬಂದಂತೆ. ಮಾನುಷೋತ್ತರಂ, ಮನುಷ್ಯರು ಅತಿ ಹೆಚ್ಚು ಶ್ರವಣ ಮಾಡಿ ಜ್ಞಾನ ಪಡೆಯಬೇಕಾದವರು. ಅದರ ಅರ್ಥ ಹೀಗೆ, ವಸ್ತುತಃ ಮನುಷ್ಯರಿಗಿಂತ ಅತಿ ಹೆಚ್ಚು ಶ್ರವಣ ಮಾಡುವವರು ಅವರ ಮೇಲಿನ ತರಗತಿಯ ಜೀವರು. ಆದರೆ ಶ್ರವಣದ ಮೇಲಿನ ಡಿಪೆಂಡೆನ್ಸಿ ನಮಗೆ ಹೆಚ್ಚು ಅಂತ ಅದರ ತಾತ್ಪರ್ಯ. ಉಳಿದವ್ರಿಗಿಂತ ಹೆಚ್ಚು ನಾವು ಶ್ರವಣ ಮಾಡ್ತೇವೆ ಅಂತಲ್ಲ, ಉಳಿದವ್ರಿಗಿಂತ ಅವಲಂಬನೆ ಹೆಚ್ಚು ಅಂತ ಅದರ ತಾತ್ಪರ್ಯ. ದೇವ, ಅದಾದ್ಮೇಲೆ ಋಷಿಗಳಿದ್ದಾರೆ, ಆಮೇಲೆ ಪಿತೃಗಳಿದ್ದಾರೆ, ಚಕ್ರವರ್ತಿಗಳಿದ್ದಾರೆ, ಮನುಷ್ಯರಿದ್ದಾರೆ. ದೇವತೆಗಳು ಅಂದ್ರೆ ಸರಿಸುಮಾರು 22-23 ಕಕ್ಷಾದವರೆಗೆ ಬರ್ತಾರೆ.
ಅದಾದ್ಮೇಲೆ ಋಷಿಗಳು ಅಂತ ಬರ್ತಾರೆ, ಶತವನ ಶತಕೋಟಿ ಋಷಿಗಳು, 100 ಕೋಟಿ, 100 ಕಡಿಮೆ 100 ಕೋಟಿ ದೇವತೆಗಳು ಅಂತ, 99 ಕೋಟಿ 99 ಲಕ್ಷದ 9,900 ಅಂತ, ಹೀಗೆ ದೇವತೆ ಋಷಿಗಳು, ಅವರು ಋಷಿಗಳು. ಅದಾದ್ಮೇಲೆ ಬರುವವರು ಚಿರಪಿತೃಗಳು ಅಂತ, ಆಮೇಲೆ ಚಕ್ರವರ್ತಿಗಳು, ಕೊನೆಯದ್ದಾಗಿ ಮನುಷ್ಯರು. ವಸ್ತುತಃ ಮನುಷ್ಯರಿಗಿಂತ ಹೆಚ್ಚು ಜ್ಞಾನ, ಭಕ್ತಿ, ವೈರಾಗ್ಯ ಇವೆಲ್ಲ ಆ ಚಕ್ರವರ್ತಿಗಳಿಗೆ, ಪಿತೃಗಳಿಗೆ, ಋಷಿಗಳಿಗೆ ಮತ್ತು ದೇವತೆಗಳಿಗೆ ಇರ್ತದೆ. ಆದರೆ ಶ್ರವಣದ ಮೇಲಿನ ಅವಲಂಬನೆ ಮನುಷ್ಯರಿಗೆ ಹೆಚ್ಚು. ಅವರಿಗೆ ಶ್ರವಣದ ಮೇಲಿನ ಅವಲಂಬನೆಗಿಂತ ಶ್ರವಣದ ಮೇಲೆ ಅವಲಂಬನೆ ಸ್ವಲ್ಪ ಕಡಿಮೆ ಇವರಿಗೆ ಹೋಲಿಸಿದರೆ. ಶ್ರವಣ ಹೆಚ್ಚೇ ಮಾಡ್ತಾರೆ, ಅವರು ಮಾಡುವ ಶ್ರವಣದ ಪ್ರಮಾಣ ಹೆಚ್ಚಿರ್ತದೆ, ಒಟ್ಟಾರೆ ಕ್ವಾಂಟಿಟಿ ಹೆಚ್ಚಿರ್ತದೆ ಅವ್ರದ್ದು, ಶ್ರವಣದ್ದು, ಮನನದ್ದು, ಧ್ಯಾನದ್ದು. ಆದರೆ ಅವಲಂಬನೆಯ ದೃಷ್ಟಿಯಿಂದ ಇವ್ರದ್ದು ಹೆಚ್ಚು. ಸೃಷ್ಟಿಯಲ್ಲಿ ಅತಿ ಕಡಿಮೆ ಅತ್ಯಲ್ಪ ಪ್ರತಿಭಾನತ್ವಾತ್ ಮನುಷ್ಯ ಶ್ರುತವೇದಿನಃ. ಸೃಷ್ಟಿಯಲ್ಲೇ ಅತಿ ಕಡಿಮೆ ಶಕ್ತಿ ಇದ್ದವರು, ಅತಿ ಕಡಿಮೆ ಪ್ರತಿಭಾಶಕ್ತಿ ಇದ್ದವರು, ನೆನಪಿನ ಶಕ್ತಿ ಇದ್ದವರು, ಊಹೆಯ ಶಕ್ತಿ ಇದ್ದವರು ಅಂದ್ರೆ ಮನುಷ್ಯರು. ಅದರಿಂದ ಈ ಮನುಷ್ಯರು ಶ್ರುತವೇದಿಗಳು ಅಂತ. ಏನನ್ನ ಶಾಸ್ತ್ರ ಹೇಳಿದೆ, ಏನನ್ನ ಜ್ಞಾನಿಗಳು ವರ್ಣನೆ ಮಾಡ್ತಾರೆ, ಅದನ್ನೇ ಕೇಳಿಕೊಂಡು ಮುಂದುವರಿಯಬೇಕಾದವರು ಅಂತ ಅದರ ತಾತ್ಪರ್ಯ. ಇದನ್ನ ಯಾಕೆ ಹೇಳ್ತಿದ್ದೇನೆ ಅಂದ್ರೆ, ಸೃಷ್ಟಿ ಎಷ್ಟು ದೊಡ್ಡದಾಗಿದೆ, ಜಡವಾದ ಸೃಷ್ಟಿಯೇ ಎಷ್ಟು ದೊಡ್ಡದಾಗಿದೆ. ನಮ್ಮ ಸುತ್ತಮುತ್ತಲಿನ ಚೇತನಗಳನ್ನೇ ನಮಗೆ ಸರಿಯಾಗಿ ಅರಿಲಿಕ್ಕಾಗೋದಿಲ್ಲ. ನಮ್ಮ ಹೆಂಡತಿಯನ್ನು ನಾವೇನು ಅರಿತಿದ್ದೇವೆ, ನಮ್ಮ ಗಂಡನನ್ನು ನಾವೇನು ಅರಿತಿದ್ದೇವೆ, ನಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳನ್ನು ನಾವೇನು ತಿಳ್ಕೊಂಡಿದ್ದೇವೆ, ತಂದೆ, ಅಜ್ಜ, ತಾಯಿ, ಬಂಧುಗಳು, ಬಾಂಧವರು, ಸಜ್ಜನರು, ದುರ್ಜನರು, ಈ ಜಗತ್ತಿನಲ್ಲಿ ಯಾರನ್ನ ನಾವೇನು ತಿಳಿದಿದ್ದೇವೆ. ನಿತ್ಯ ಉಪಯೋಗಿಸುವ ನೀರು, ಬೆಂಕಿ, ಗಾಳಿ, ಭೂಮಿ ಮೊದಲಾದವುಗಳ ಬಗ್ಗೆ ನಮಗೇನು ಗೊತ್ತಿದೆ. ಉಪಯೋಗಿಸುವ ಬಟ್ಟೆ, ಬರೆ, ವಾಹನಗಳ ಬಗ್ಗೆ ನಮಗೇನು ಗೊತ್ತಿದೆ, ಏನೂ ಗೊತ್ತಿಲ್ಲ. ಗೊತ್ತಿರುವುದು ಬಹಳ ಕಡಿಮೆ. ಸೀಮಿತವಾದ ಉಪಯೋಗ ತಕ್ಕಂತೆ ಸೀಮಿತವಾದ ಜ್ಞಾನ ಅಷ್ಟೇ. ಇದಕ್ಕಿಂತ ಹೆಚ್ಚು ಆಯಾ ಕ್ಷೇತ್ರದಲ್ಲಿ ಪರಿಣತರಾದವರಿಗೆ ಗೊತ್ತಿರ್ತದೆ. ಬಟ್ಟೆ ಕುರಿತು ಬಟ್ಟೆಯನ್ನು ನೇಯುವವರಿಗೆ, ಬಟ್ಟೆಯನ್ನು ತಯಾರು ಮಾಡುವ ತಂತ್ರಜ್ಞರಿಗೆಲ್ಲ ಗೊತ್ತಿರ್ತದೆ. ವಾಹನಗಳ ಕುರಿತು ಅದನ್ನು ತಯಾರು ಮಾಡುವವರಿಗೆ, ರಿಪೇರಿ ಮಾಡುವವರಿಗೆ ಗೊತ್ತಿರ್ತದೆ. ನಮ್ಮ ದೇಹದ ಕುರಿತು ವೈದ್ಯರಿಗೆ ಗೊತ್ತಿರ್ತದೆ. ನಾವು ಉಪಯೋಗ ಮಾಡುವ ಉಪಕರಣಗಳೇನಿವೆ ಅದನ್ನು ತಯಾರು ಮಾಡಿದವರಿಗೆ, ಅದನ್ನು ರಿಪೇರಿ ಮಾಡುವವರಿಗೆ ಗೊತ್ತಿದೆ. ಹಾಗಾಗಿ ನಮಗೆ ಈ ಸೃಷ್ಟಿಯಲ್ಲಿ ಗೊತ್ತಿರುವುದು ಬಹಳ ಕಡಿಮೆ. ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಕ್ಷೇತ್ರದಲ್ಲಿ ಪರಿಣತಿ ಇರ್ತದೆ ಹೊರತು ಪ್ರತಿಯೊಂದು ಕ್ಷೇತ್ರದಲ್ಲೂ ಪರಿಣತಿ ಇರೋದಿಲ್ಲ. ಇಷ್ಟು ವಿಸ್ತಾರವಾದ ಜಗತ್ತು ನಮ್ಮೆದುರಿಗೆ ಹರಡಿ ನಿಂತಿದೆ. ನಾವಿರುವ ಭೂಮಿ ಎಷ್ಟು ಸಣ್ಣದು. ಈ ಒಟ್ಟಾರೆ ವಿಶ್ವ ಬ್ರಹ್ಮಾಂಡದಲ್ಲಿ 14 ಲೋಕಗಳಿವೆ. ಅದರಲ್ಲಿ ಭೂ ಅನ್ನುವ ಲೋಕ ಒಂದು, ಇದಕ್ಕೆ 7 ದ್ವೀಪಗಳು, 9 ವರ್ಷಗಳು, ಅದು ಖಂಡಗಳು. ಆ ಖಂಡದಲ್ಲಿ ಇಲ್ಲೇ ಒಂದ್ ಕಡೆ ನಾವಿದ್ದೇವೆ. ಇಷ್ಟು ಅಗಾಧವಾದ ಸೃಷ್ಟಿ ಶಾಸ್ತ್ರ ಹೇಳುವಂತೆ. ಇವತ್ತು ವಿಜ್ಞಾನ ಹೇಳುವಂತೆ ಕೂಡ ಯಾವುದೋ ಸೂರ್ಯ ಅನ್ನೋದೊಂದು ನಮಗೊಂದು ನಕ್ಷತ್ರ, ಅವನ ಸುತ್ತಲೂ ಸೌರವ್ಯೂಹ ಇದೆ, ಅದರಲ್ಲೇ 8, 9, 10 ಗ್ರಹಗಳಿವೆ. ಆ ಒಂದೊಂದು ಗ್ರಹಕ್ಕೂ ಅದೆಷ್ಟೆಷ್ಟೋ ಉಪಗ್ರಹಗಳಿವೆ. ಭೂಮಿಗೆ ಒಂದು ಚಂದ್ರ ಇದೆ, ಗುರುವಿಗೆ 80, 90 ಚಂದ್ರಗಳಿವೆ. ಈ ಗ್ರಹಗಳಲ್ಲಿ ಒಂದು ಗ್ರಹದಲ್ಲಿ ನಾವಿದ್ದೇವೆ. ಇಂಥ ಸೂರ್ಯ ಒಂದು ನಕ್ಷತ್ರ, ಇಂಥದೇ ಅನೇಕ ನಕ್ಷತ್ರಗಳಿವೆ ಈ ಜಗತ್ತಿನಲ್ಲಿ. ಆ ನಕ್ಷತ್ರಗಳ ಸುತ್ತಲೂ ಸೌರವ್ಯೂಹ ಇರುವ ಸಾಧ್ಯತೆ ಇದೆ. ನಮಗೆ ಗೊತ್ತಿಲ್ಲದೆ ಇರುವಂತಹ ಇಂಟೆಲಿಜೆನ್ಸ್ ಅದು ಈ ಜಗತ್ತಿನಲ್ಲಿ ಬೇರೆ ಬೇರೆ ಕಡೆ ಇದೆ. ಕೆಲವು ಬಾರಿ ಅದರ ಬಗ್ಗೆ ಏನೋ ಒಂದು ಸಣ್ಣ ಸುಳಿವು ನಮಗೆ ಸಿಗ್ತದೆ, ಕೆಲವು ಬಾರಿ ಸಿಗುವುದಿಲ್ಲ. ಕೆಲವು ನಕ್ಷತ್ರಗಳು ಎಷ್ಟು ದೂರ ಇವೆ ಅಂದ್ರೆ, ಸೃಷ್ಟಿ ಆದಾಗ ಆ ನಕ್ಷತ್ರಗಳೇನು ಹುಟ್ಟಿವೆ ಅವುಗಳಿಂದ ಆ ಬೆಳಕೆ ನಮಗೆ ಇನ್ನೂ ಬಂದು ಮುಟ್ಟಿಲ್ಲ ಅಂತ ವರ್ಣನೆ ಮಾಡ್ತಾರೆ. ಒಂದು ಸೆಕೆಂಡಿಗೆ ಬೆಳಕು ಇಷ್ಟು ದೂರ ಪ್ರಯಾಣ ಮಾಡ್ತದೆ, 1,00,000 ಕಿಲೋಮೀಟರ್ ಅಂತ ಏನು ವರ್ಣನೆ ಮಾಡ್ತಾರಲ್ಲ. ಸೆಕೆಂಡಿಗಿಷ್ಟು, ಗಂಟೆಗಿಷ್ಟು, ಒಂದು ದಿನಕ್ಕಿಷ್ಟು, ಒಂದು ವರ್ಷಕ್ಕಿಷ್ಟು ಅಂತ ಲೆಕ್ಕ ಹಾಕಿದ್ರೆ, ಈ ಆಕಾಶಕಾಯಿಗಳು, ನಮ್ಮ ಸುತ್ತಮುತ್ತಲಿರುವಂತಹ ಆಕಾಶಕಾಯಿಗಳು ಎಷ್ಟು ದೂರ ಇವೆ ಅಂತ ಕೇಳಿದಾಗ ಇಷ್ಟು ಲಕ್ಷ ಕಿಲೋಮೀಟರ್ಗಳು ದೂರ ಇವೆ ಅಂತ ಲೆಕ್ಕ ಹಾಕುವುದು ಬಹಳ ಕಷ್ಟ ಆಗ್ತದೆ. ಅದಕ್ಕಾಗಿ
1 ಬೆಳಕಿನ ವರ್ಷ, 2 ಬೆಳಕಿನ ವರ್ಷ, 10 ಬೆಳಕಿನ ವರ್ಷ, 100, 1000 ಬೆಳಕಿನ ವರ್ಷ. ಒಂದು ಬೆಳಕು ಒಂದು ವರ್ಷದಲ್ಲಿ ಎಷ್ಟು ದೂರ ಹೋಗಬಲ್ಲದೋ ಅದನ್ನು 1 ಬೆಳಕಿನ ವರ್ಷ ಅಂತ. ಅಷ್ಟಷ್ಟು ದೂರ ಇವೆ. ಸೃಷ್ಟಿಯ ಆರಂಭದಲ್ಲಿ ಕೆಲವು ನಕ್ಷತ್ರಗಳು ಹುಟ್ಟಿವೆ, ಅವುಗಳಿಂದ ಇನ್ನೂ ನಮಗೆ ಬೆಳಕೆ ಬಂದಿಲ್ಲಂತೆ. ಅಷ್ಟು ದೂರದಲ್ಲಿವೆ. ಬೆಳಕಿನ ವರ್ಷದಲ್ಲಿ ಬಂದು ಮುಟ್ಲಿಕ್ಕೆ ಇನ್ನೂ ಎಷ್ಟೋ ದೂರ ಇದೆ. ಇನ್ನು ಕೆಲವು ನಕ್ಷತ್ರಗಳಿಂದ ಬೆಳಕು ನಾವು ಬಂದು ಮುಟ್ಟಿದೆ. ಆದರೆ ಬೆಳಕು ನಾವು ಬಂದು ಮುಟ್ಟುವ ಹೊತ್ತಿಗೆ ಆ ಕೆಲವು ನಕ್ಷತ್ರಗಳೇ ನಷ್ಟ ಆಗಿ ಹೋಗಿವೆ, ಅವತರ ಆಯುಷ್ಯ ಮುಗಿದಿದೆ ಅಂತೆಲ್ಲ ವರ್ಣನೆ ಮಾಡ್ತಾರೆ. ಇಷ್ಟು ಅಗಾಧವಾದ ಸೃಷ್ಟಿ ಇದೆ ಇದು. ಹೀಗೆ ಇದನ್ನ ಯಾಕೆ ಹೇಳಿದೆ ಅಂದ್ರೆ, ಮನುಷ್ಯನಿಗೆ ಪರತತ್ವವನ್ನು ತಿಳಿಯುವುದು ಎಷ್ಟು ಕಷ್ಟ, ಅಪರತತ್ವವನ್ನು ತಿಳಿಯುವುದೇ ಇಷ್ಟು ಕಷ್ಟ ಇರುವಾಗ ಪರತತ್ವವನ್ನು ತಿಳಿಯುವುದು ಎಷ್ಟು ಕಷ್ಟ ಆಗ್ತದೆ ಅನ್ನೋದನ್ನು ಮನುಷ್ಯ ಒಂದು ಬಾರಿ ಸ್ವಲ್ಪ ಆಲೋಚನೆ ಮಾಡಬೇಕು. ನನಗೆ ಪರಾಪರ ಎರಡೂ ಗೊತ್ತಾಗಲಿ ಅಂತ ಚತುರ್ಮುಖ ಕೇಳಿದ್ದ. ನಾವು ಒಂದು ಸ್ವಲ್ಪ ಸ್ವಲ್ಪ ಭಗವಂತನನ್ನ ನಿತ್ಯ ಇದನ್ನು ಕೇಳಬೇಕು. ಅಥಾಪಿ ನಾಥಮಾನಾಯ ನಾಥನಾಥಯ ನಾಥಿತಂ ಪರಾಪರೇ ಯಥಾರೂಪೇ ಜ್ಞಾನೀಯಾಂತೆ ತ್ವರೂಪಿಣಃ ಅಂತ 25ನೇ ಶ್ಲೋಕದಲ್ಲಿ ಬಂದದ್ದನ್ನ ನಾವು ಒಂದು ಸ್ವಲ್ಪ ತಿಳ್ಕೊಳ್ಬೇಕು. ಹಾಗೆ ಭಗವಂತನನ್ನು ಪ್ರಾರ್ಥನೆ ಮಾಡಬೇಕು. ನಿನ್ನ ಪರ ಎಂಬ ರೂಪವನ್ನು, ಹಾಗೆ ಅಪರ ಎಂಬ ಈ ಜೀವ ಜಡಾತ್ಮಕವಾದ ಪ್ರಪಂಚವನ್ನು ನನಗೆ ನೀನು ತಿಳಿಸು ಅಂತ ಪ್ರಾರ್ಥನೆ ಮಾಡಿದ್ದಾನೆ. ಜಗತ್ತಿನ ಸೃಷ್ಟಿ ಅಂತ ದೊಡ್ಡ ಜವಾಬ್ದಾರಿಯನ್ನು ಹೊತ್ತವನು ಚತುರ್ಮುಖ ಬ್ರಹ್ಮ. ಅದಕ್ಕಾಗಿ ಅವನಿಗೆ ಜ್ಞಾನ ಹೆಚ್ಚಬೇಕು. ಅದಕ್ಕಾಗಿ ಅವನನ್ನೆಲ್ಲ ಪ್ರಾರ್ಥನೆ ಮಾಡಿದ. ನಮಗೆ ಅಷ್ಟು ದೊಡ್ಡ ಜವಾಬ್ದಾರಿ ಏನಿಲ್ಲ, ಆದರೆ ಒಂದು ಸ್ವಲ್ಪ ಜೀವ ಜಡ ಮತ್ತೆ ಭಗವಂತ ಇದರ ಬಗ್ಗೆ ಎಲ್ಲದೂ ಕೂಡ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ನಮಗೆ ಜ್ಞಾನ ಬೇಕೇ ಬೇಕು. ಸರ್ವಜ್ಞತ್ವವನ್ನು ಪ್ರತಿಯೊಬ್ಬರೂ ಕೂಡ ಪ್ರಾರ್ಥನೆ ಮಾಡಬೇಕು ಅಂತ ಅನುವ್ಯಾಖ್ಯಾನ ಹೇಳ್ತದೆ. ಯಥಾಶಕ್ತಿ ಅಖಿಲಾನ್ ವೇದಾನ್ ವಿಜ್ಞಾಯ ಉಪಾಸನಂ ಭವೇತ್ ತತ್ರಾಖಿಲಸ್ಯ ವಿಜ್ಞಪ್ತಿ ಸಮ್ಯಕ್ ಬ್ರಹ್ಮಣ ಏವ ಹಿ ತದನ್ಯೇಷಾಂ ಯಥಾಯೋಗಂ ಅಖಿಲ ಜ್ಞಪ್ತಿರಿಷ್ಯತೆ ಅಂತ. ಎಷ್ಟು ಸಾಧ್ಯವೋ ಅಷ್ಟು ಶ್ರವಣ ನಾವು ಮಾಡ್ತಾನೆ ಇರಬೇಕು. ಅಖಿಲಾನ್ ವೇದಾನ್ ಅಂದ್ರೆ ಎಲ್ಲ ಶಾಸ್ತ್ರಗಳನ್ನು ಅಂತ ಅರ್ಥ, ಬರೇ ವೇದಗಳನ್ನು ಅಂತ ಅರ್ಥ ಅಲ್ಲ, ಎಲ್ಲ ಶಾಸ್ತ್ರಗಳನ್ನು ಓದಿ ಉಪಾಸನೆ ಮಾಡಬೇಕು. ತತ್ರ ಅಖಿಲಸ್ಯ ವಿಜ್ಞಪ್ತಿ ಸಮ್ಯಕ್ ಬ್ರಹ್ಮಣ ಏವ ಹಿ. ಜೀವಕೋಟಿಯಲ್ಲಿ ಅತಿ ಹೆಚ್ಚು ತಿಳುವಳಿಕೆ ಸಾಧ್ಯ ಇರುವುದು, ಅತಿ ಹೆಚ್ಚು ಉಪಾಸನೆ ಸಾಧ್ಯ ಇರುವುದು ಚತುರ್ಮುಖ ಬ್ರಹ್ಮನಿಗೆ. ತದನ್ಯೇಷಾಂ ಯಥಾಯೋಗಂ ಅಖಿಲ ಜ್ಞಪ್ತಿರಿಷ್ಯತೆ. ಚತುರ್ಮುಖ ಬ್ರಹ್ಮನಿಂದ ಕೆಳಗೆ ಬಂದಂತೆ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಸರ್ವಜ್ಞತ್ವ ಅನ್ನುವುದಿದೆ. ಅವರವರ ಯೋಗ್ಯತೆಗೆ ಅನುಗುಣವಾಗಿ ಆ ಸರ್ವಜ್ಞತ್ವವನ್ನು ಆಧರಿಸಿದ ಉಪಾಸನೆ ಇದೆ ಅಂತ ವ್ಯಾಖ್ಯಾನ ಹೇಳ್ತದೆ. ಅಂತೂ ನಾನು ಕೆಲವು ಸಂಗತಿಗಳನ್ನು ತಿಳಿಯಬೇಕು, ನೀವು ಕೆಲವು ಸಂಗತಿಗಳನ್ನು ತಿಳಿಯಬೇಕು, ಅವರು ಕೆಲವು ಸಂಗತಿಗಳನ್ನು ತಿಳಿಯಬೇಕು. ಯಥಾಯೋಗಂ ನಾವು ಸರ್ವಜ್ಞತ್ವ ಬರಬೇಕಲ್ಲ, ಅದಕ್ಕಾಗಿ ನಾವು ಪ್ರಯತ್ನ ಮಾಡಲೇಬೇಕಾಗ್ತದೆ. ನನ್ನ ಸರ್ವಜ್ಞತ್ವ ಅನ್ನುವುದು ನನ್ನ ವಿಜ್ಞಾನ, ನಿಮ್ಮ ಸರ್ವಜ್ಞತ್ವ ಅನ್ನುವುದು ನಿಮ್ಮ ವಿಜ್ಞಾನ. ಹಾಗಾಗಿ ನಾನು ಏನು ತಿಳಿಯಬೇಕು ಅಂತ ಕೆಲವು ಬಾರಿ ಗೊಂದಲ ಆಗ್ತದೆ. ಅಲ್ಪಶ್ಚ ವಿದ್ಯಾ ಬಹವಶ್ಚ ಕಾಲ, ಬಹವಶ್ಚ ವಿದ್ಯಾ ಅಲ್ಪಶ್ಚ ಕಾಲ. ಕಾಲ ಬಹಳ ಸಣ್ಣದು, ನಮಗಿರುವುದೇ 70-80 ವರ್ಷ. ಮತ್ತೆ ಶಾಸ್ತ್ರಗಳು ಬಹಳ ಇವೆ. ಈ ಅಲ್ಪ ಕಾಲದಲ್ಲಿಯೇ ನಮಗೆ ಶಾಸ್ತ್ರಾಧ್ಯಯನ ಮಾಡಲಿಕ್ಕೆ ಸಿಗುವ ಅವಕಾಶ ಎಷ್ಟು? ಭಾಗವತದಲ್ಲಿ ಒಂದು ಕಡೆ ಹೇಳ್ತಾರೆ, ಪುಂಸೋ ವರ್ಷಶತಂ ಹ್ಯಾಯು. 100 ವರ್ಷ ಬದುಕಬಹುದು ಮನುಷ್ಯ, ಎಲ್ಲರೂ ಬದುಕಿಲ್ಲ. 100 ವರ್ಷ ಮನುಷ್ಯ ಬದುಕ್ತಾನೆ ಅಂತ ಇಟ್ಕೊಂಡ್ರೆ ತದರ್ಧಂತ ಅಜಿತಾತ್ಮನಃ. ನಮಗೆ ನಿಗ್ರಹ ಇಲ್ಲ, ನಿದ್ರೆಗಳ ಕಾರಣದಿಂದಾಗಿ ಎಷ್ಟೋ ಒಂದು ಅರ್ಧ ಕಾಲ ನಮಗೆ ನಿದ್ರೆಯಲ್ಲೇ ಹೊರಟೋಗ್ತದೆ. ನಿದ್ರೆ ಆಯಾಸ ಇದರಲ್ಲಿ ಹೊರಟೋಗ್ತದೆ. ಅಂಧಂತಮಃ ಪ್ರಾಪಿತಃ ಶೇತೆ. ಇನ್ನು ಅರ್ಧವನ್ನ ದುರಾಪೂರೇಣ ಮೋಹೇನ ಲೋಭೇನ ಚ ಬರೀಯಸ, ಮತ್ತೊಂದು 20% ಹೊರಟೋಗ್ತದೆ. ಅಲ್ಲಿಗೊಂದು 70 ಹೆಂಡತಿ ಗಂಡ ಈ ಮೋಹದಲ್ಲಿ ಹೊರಟೋಗ್ತದೆ. ನನ್ನ ಒಂದು ಅನಿಸಿಕೆ ಇದೆ, ಹಿಂದೆ ಅದನ್ನು ಅನೇಕ ಸರಿ ಹೇಳಿದ್ದೆ. ನಮಗೆ ಇರುವ ಬಂಧನವನ್ನ 100% ಅಂತ ಪರಿಗಣನೆ ನಾವು ಲೆಕ್ಕ ಹಿಡ್ಕೊಂಡ್ರೆ ಅದರಲ್ಲಿ ಒಂದು ಅರ್ಧ ಬಂಧನ ಗಂಡಿಗೆ ಹೆಣ್ಣಿನ ಬಂಧನ, ಹೆಣ್ಣಿಗೆ ಗಂಡಿನ ಬಂಧನ, ಅರ್ಥಾತ್ ಕುಟುಂಬದ ಬಂಧನ. ಗಂಡಿಗೆ ಹೆಣ್ಣು ಮತ್ತೆ ತನ್ನ ಕುಟುಂಬ ಇದರ ಬಂಧನ, ಹೆಣ್ಣಿಗೆ ಗಂಡು ಮತ್ತು ತನ್ನ ಕುಟುಂಬದ ಬಂಧನ ಒಂದು ಅರ್ಧ. ಇನ್ನು ಉಳಿದ ಜಗತ್ತು, ಜೀವ ಜಡಾತ್ಮಕವಾದ ಜಗತ್ತು, ಇಷ್ಟೆಲ್ಲ ನಮ್ಮನ್ನ ಬಂಧಿಸಿಟ್ಟು ಬಿಟ್ಟಿರ್ತದೆ.
ದುರಾಪೂರೇಣ ಮೋಹೇನ ಲೋಭೇನ ಚ ಬಲೀಯಸ. ಕೆಟ್ಟ ದುರಾಸೆ, ಹೇಳತೀರದ ಮೋಹ 70 ಭಾಗ ಹೋಗ್ತದೆ. ಇನ್ನ 20% ಭಾಗ ವಾರ್ಧಕ್ಯದಲ್ಲಿ ಹೊರಟು ಹೋಗ್ತದೆ ಅಂತ ವರ್ಣನೆ ಮಾಡ್ತಾರೆ. ವೃದ್ಧಾಪ್ಯದಲ್ಲಿ ಅವನ ಶಕ್ತಿಯೇ ಕಡಿಮೆ ಆಗಿ ಹೋಗ್ತದೆ, ಮತ್ತಷ್ಟು ಅವನು ವೀಕ್ ಆಗಿಬಿಡ್ತಾನೆ. ಜರಯಾ ಗ್ರಸ್ತ ದೇಹಸ್ಯ ಯಾತ್ಯಕಲ್ಪಸ್ಯ ವಿಂಶತಿ ಅಂತ. ಅಲ್ಲಿಗೆ 50, 20, 90 ಆಗಿ ಹೋಯ್ತು. ಇನ್ನು 10ರಲ್ಲಿ ಅವನು ತನ್ನ ಮನಸ್ಸಿನ ಶಕ್ತಿ ಏನಿದೆಯೋ ಅಷ್ಟನ್ನು ವಿನಿಯೋಗಿಸಿ ಒಂದಿಷ್ಟು ಅಧ್ಯಯನ ಮಾಡಬೇಕು. ಆವಾಗ ಅವನಿಗೆ ಅಧ್ಯಯನ ಮಾಡ್ಲಿಕ್ಕೆ ಸಿಗುವ ಅವಕಾಶ ಎಷ್ಟು, ಅರ್ಥ ಆದೀತೆ ಎಷ್ಟು, ಇದನ್ನೆಲ್ಲ ಬಹಳಷ್ಟು ವಿಚಾರ ಮಾಡಬೇಕು ಮನುಷ್ಯ. ಎಷ್ಟು ನಾವು ಪ್ರಯತ್ನಶೀಲರಾಗಬೇಕಾಗ್ತದೆ. ಇದನ್ನೆಲ್ಲ ನೆನಪಿಸಿಕೊಂಡ್ರೆ ಒಂದು ಬಾರಿ ದಿಗಿಲಾಗ್ತದೆ. ಆದರೆ ಭಗವಂತ ಅದನ್ನ ಒಬ್ಬ ಸ್ವರೂಪ ಗುರುವನ್ನ ಯಾವುದೋ ಹಂತದಲ್ಲಿ ನಮಗೆ ಕಳಿಸಿ, ನಮ್ಮ ಕಡೆ ಕಳಿಸಿ, ನೀನು ಇಂಥದನ್ನು ತಿಳಿಯಬೇಕು, ಇಂಥದನ್ನು ಮಾಡಬೇಕು, ಹೀಗೆ ಉಪಾಸನೆ ಮಾಡಬೇಕು ಅಂತ ತಿಳಿಸ್ತಾನೆ. ಅದಕ್ಕೆ ಒಂದು ಸ್ವಲ್ಪ ಕಾಲ ಒಂದು ಸ್ವಲ್ಪ ಮೆಟ್ಟಿಲುಗಳನ್ನು ನಾವು ಮೇಲೇರಬೇಕಾಗ್ತದೆ. ಕೆಲವು ಮೆಟ್ಟಿಲುಗಳನ್ನ ಇಳಿದು ಆ ಗುರು ಬರ್ತಾನೆ, ಅವನು ತಿಳಿಸ್ತಾನೆ. ಅಲ್ಲಿಯವರೆಗೂ ನಮ್ಮ ಸುತ್ತಮುತ್ತಲ ಲಭ್ಯವಾದ ಏನೇನು ಸಂಗತಿಗಳಿವೆ, ಯಾರ್ಯಾರು ನಮಗೆ ಉಪಲಬ್ಧರಿದ್ದಾರೆ, ಅವರೆಲ್ಲರಿಂದಲೂ ಕೂಡ ಜ್ಞಾನವನ್ನು ಸಂಗ್ರಹಿಸುವುದನ್ನು ನಾವು ಮರೆಯಬಾರದು ಅಂತ ಶಾಸ್ತ್ರದಲ್ಲಿ ವರ್ಣನೆ ಮಾಡ್ತಾರೆ. ಇಲ್ಲಿ ಬಿಂಬದಲ್ಲಿ ಎಷ್ಟೆಷ್ಟು ಗುಣಗಳನ್ನು ಉಪಾಸನೆ ಮಾಡಬೇಕು ಅಂತ ಹೀಗೆ ಅನುವಾದ ಮಾಡಿದ್ದಾರಲ್ಲ, ಬಿಂಬದಲ್ಲಿ ಅಂತ ಅಲ್ಲಿ ಬಂದಿಲ್ಲ. ಇದರ ಬಗ್ಗೆ ನಮ್ಮ ವಿದ್ವಾಂಸರಲ್ಲಿ ಒಂದು ಸಣ್ಣ ವಿವಾದ ಇದೆ. ಬಿಂಬದ ಸಾಕ್ಷಾತ್ಕಾರದಿಂದನೇ ಮುಕ್ತಿಯೋ ಹೇಗೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ವಿವಾದ ಮಾಡ್ತಾರೆ. ನಾನೊಂದು ಭಗವಂತನ ರೂಪ ಸಾಕ್ಷಾತ್ಕಾರ ಮಾಡ್ಕೋಬೇಕು, ನೀವೊಂದು ಭಗವಂತನ ರೂಪ ಸಾಕ್ಷಾತ್ಕಾರ ಮಾಡ್ಕೋಬೇಕು, ನಾನು ಕೆಲವು ಗುಣಗಳನ್ನು ಉಪಾಸನೆ ಮಾಡಬೇಕು, ನೀವು ಕೆಲವು ಗುಣಗಳನ್ನು ಉಪಾಸನೆ ಮಾಡಬೇಕು. ನಾನು ಸಾಕ್ಷಾತ್ಕರಿಸಿಕೊಳ್ಳಬೇಕಾದ ಭಗವಂತನ ರೂಪ ನನ್ನ ಬಿಂಬವೇ ಆಗಬೇಕಾಗಿಲ್ಲ ಅಂತ ಕೆಲವರು ವಾದ ಮಾಡ್ತಾರೆ. ಅದ್ರ ಬಗ್ಗೆ ಇನ್ನೂ ಸ್ಪಷ್ಟವಾಗಿ ನನಗೂ ಏನು ನಿರ್ಧಾರ ಮಾಡ್ಕೊಳ್ಳಿಕ್ಕಾಗಿಲ್ಲ. ನಾನು ಅದಕ್ಕೆ ಹೇಳಿದೆ, ಸಾಧನೆಯಲ್ಲಿ ನಾವು ಮುಂದುವರಿಬೇಕು. ಮೊದಲು ಯಥಾಶಕ್ತಿ ಎಷ್ಟು ಶಾಸ್ತ್ರಗಳನ್ನು ಅಧ್ಯಯನ ಮಾಡ್ಲಿಕ್ಕೆ ಸಾಧ್ಯವೋ ಅಷ್ಟನ್ನು ನಾವು ಅಧ್ಯಯನ ಮಾಡ್ತಾ ಮುಂದುವರಿಬೇಕು. ಸುತ್ತಮುತ್ತಲು ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಷ್ಟೇನ ಸೇವೆಯ ಅಂತ ಹೇಳಿ ಜ್ಞಾನಿಗಳನ್ನ ನಮಸ್ಕರಿಸಿ ಅವರನ್ನು ಪರಿಪರಿಯಾಗಿ ಪ್ರಶ್ನಿಸಿ ಜ್ಞಾನವನ್ನು ಪಡೆಯುವ ಪ್ರಯತ್ನ ಮಾಡಬೇಕು. ಹೀಗೆ ಮುಂದುವರಿತಾ ಹೋದ್ರೆ ಕೊನೆಗೆ ಒಂದು ಹಂತದಲ್ಲಿ ಒಬ್ಬ ವ್ಯಕ್ತಿಯನ್ನ ನಿಮಿತ್ತೀಕೃತ್ಯ ಕಂಚನ ಜ್ಞಾಪಯತ್ತೇವ ಭಗವಾನ್ ಅಂತ ಗೀತಾ ಪ್ರಸ್ಥಾನದಲ್ಲಿ ಹೇಳ್ತಾರೆ. ಯಾವನೋ ಒಬ್ಬನನ್ನ ನಿಮಿತ್ತವನ್ನಾಗಿ ಮಾಡಿಕೊಂಡು ಭಗವಂತ ನಮಗೆ ತಿಳಿಸ್ತಾನೆ, ಹೀಗೆ ನೀವು ಮಾಡಬೇಕು ಅಂತ ಹೇಳಿ. ಸ್ವರೂಪಗುರು ಅವನೇ ಆಗಿರಬಹುದು, ಇನ್ನು ನಂತರ ಬರ್ತಿರಬಹುದು, ಅದು ಹೇಗೆ ಇರಲಿ, ಅಂತೂ ನಾವು ಏನನ್ನು ಉಪಾಸನೆ ಮಾಡಬೇಕು, ಏನನ್ನು ಮಾಡಬಾರದು, ಹೇಗೆ ಮುಂದುವರಿಬೇಕು ಅನ್ನೋದೆಲ್ಲವನ್ನು ಅವನು ತಿಳಿಸ್ತಾನೆ. ಪ್ರತಿಯೊಂದು ಸಂಗತಿಯನ್ನು ನಾವು ಈಗಲೇ ಅವಸರದಿಂದಲೇ ತೀರ್ಮಾನಿಸಿಕೊಳ್ಳಬೇಕು ಅನ್ನುವಂತಹ ಆತುರ ಬೇಡ. ಬಲವಾದ ಮನನ ಬೇಕಾಗ್ತದೆ, ಬಲವಾದ ಧ್ಯಾನ ಬೇಕಾಗ್ತದೆ. ಅದರಿಂದಲೇ ಇದೆಲ್ಲವೂ ಕೂಡ ಸಾಧ್ಯ ಆಗ್ತದೆ. ನಮಗೆ ನಮ್ಮ ಬಿಂಬವನ್ನು ಸಾಕ್ಷಾತ್ಕರಿಸಿಕೊಂಡೇ ಮೋಕ್ಷವೋ ಅಥವಾ ಯಾವುದಾದ್ರು ಒಂದು ಭಗವಂತನ ರೂಪವನ್ನು ಸಾಕ್ಷಾತ್ಕರಿಸಿಕೊಂಡೇ ಮೋಕ್ಷವೋ ಅನ್ನೋದ್ರ ಬಗ್ಗೆ ವಿವಾದವೇ ಇರಲಿ. ನಮಗೀಗ ಭಗವಂತನ ಶ್ರವಣ, ಭಗವಂತನ ಮನನ, ಭಗವಂತನ ಧ್ಯಾನಕ್ಕೇನೂ ತೊಂದರೆ ಇಲ್ವಲ್ಲ. ಭಗವಂತನನ್ನ ದೊಡ್ಡವನು ಅಂತ ತಿಳ್ಕೊಳ್ಳಿಕ್ಕಂತೂ ಏನು ಸಮಸ್ಯೆ ಇಲ್ವಲ್ಲ. ಅದಕ್ಕೆ ಬ್ರಹ್ಮ ಅಂತ ಉಪಾಸನೆ ಮಾಡ್ರಿ ಅಂತ ಹೇಳಿದ್ದು. ದೊಡ್ಡವನು ಅಂತ ಅನ್ನೋದನ್ನೇ ಮನನ ಮಾಡ್ಕೋಬೇಕು. ಭಗವಂತ ದೊಡ್ಡವನು, ನಾವು ಸಣ್ಣವರು, ಅವನು ಸ್ವತಂತ್ರ, ನಾವು ಅಸ್ವತಂತ್ರ, ನಾವು ಅವನಿಗಿಂತ ಭಿನ್ನರು ಅನ್ನೋದನ್ನು ಸಾಕ್ಷಾತ್ಕರಿಸ್ಕೊಳ್ಬೇಕು. ಆ ಸಾಕ್ಷಾತ್ಕಾರ ಇವತ್ತೇ ಸಾಧ್ಯ ಇದೆ. ಭಗವಂತನ ಸಾಕ್ಷಾತ್ಕಾರ ಈಗ ಸಾಧ್ಯ ಇಲ್ಲದೆ ಇರಬಹುದು, ಆದರೆ ಭಗವಂತನಿಂದ ನಾವು ಭಿನ್ನರು ಅನ್ನುವ ಸಾಕ್ಷಾತ್ಕಾರ ನಮಗೆ ಈಗಲೇ ಸಾಧ್ಯ ಇದೆ. ಅದನ್ನು ಸಾಕ್ಷಾತ್ಕರಿಸ್ಕೋಬೇಕು. ಆ ಪ್ರಯತ್ನವನ್ನು ನಾವು ಮುಂದುವರಿಸ್ತಾ ಹೋದ್ರೆ ಕ್ರಮವಾಗಿ ಭಗವಂತ ನಮಗೆ ಎಲ್ಲ ರೀತಿಯಾದಂತಹ ಅನುಕೂಲಗಳನ್ನು ಕೂಡ ಒದಗಿಸಿಕೊಡ್ತಾನೆ. ಹಾಗೆ ನಮ್ಮ ಜ್ಞಾನ ವಿಜ್ಞಾನ ಎಲ್ಲವೂ ಕೂಡ ನಮ್ಮದಾಗಿ ನಮಗೆ ಒದಗಿ ಬರ್ತದೆ ಅಂತ ಇದನ್ನೆಲ್ಲ ನೋಡಿದ್ರೆ ಕಂಡು ಬರ್ತದೆ. ಹೀಗೆ ಅದ್ರ ಬಗ್ಗೆ ಇಷ್ಟು ನೋಡಿದ್ದೀವಿ. ಇನ್ನು ಉಳಿದ ಸಂಗತಿಗಳು ಮುಂದಿನ ಶ್ಲೋಕ ಏನಿದೆ ಅದನ್ನು ನಾಳೆ ದಿವಸ ನೋಡೋಣ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. ಹುಸಿಯನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು
ಹುಸಿಗೆ ಹಾಕಿರುವ ಇನ್ನು ಹೃಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ಮಸ್ತು.